ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥಿಸಲು ಕೊಟ್ಟಂತಹ ಕೃಪೆಗಾಗಿ ಸ್ತೋತ್ರ. ನಿಮ್ಮ ಪ್ರೀತಿಗಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮ ಪವಿತ್ರಾತ್ಮನ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮ್ಮನ್ನು ಕೂಡ ದೇವರು ನಿಮ್ಮನ್ನು ಮತ್ತು ನಿಮ್ಮ ಮಕ್ಕಳನ್ನು ಈ ದಿವಸ ಕೂಡ ಚೆನ್ನಾಗಿ ಹೇರಳವಾಗಿ ಆಶೀರ್ವದಿಸಲಿ. ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು 2 ಸಮುವೇಲ 24ನೇ ಅಧ್ಯಾಯ 17ರಿಂದ 2 ಸಮುವೇಲ 24ನೇ ಅಧ್ಯಾಯ 17ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ದಾವೀದನು ಜನಸಂಹಾರಕ ದೂತನನ್ನು ಕಂಡಾಗ ಯೆಹೋವನಿಗೆ, ಮೂರ್ಖತನದಿಂದ ಪಾಪ ಮಾಡಿದವನು ನಾನು, ಕುರಿಗಳಂತಿರುವ ಈ ಜನರು ಏನು ಮಾಡಿದ್ದಾರೆ? ನಿನ್ನ ಕೈ ನನಗೂ ನನ್ನ ಮನೆಯವರಿಗೂ ವಿರೋಧವಾಗಿರಲಿ ಎಂದು ಬೇಡಿಕೊಂಡನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, ಅಲ್ಲಿ ದಾವೀದ ಕೂಡ ಏನ್ ಮಾಡ್ದ, ಹಿಂದೆ ಇದು ಮಾಡಿ ಮೇಲೆ ದಾವೀದ ಇದ್ದಾಗ ಸ್ನಾನ ಮಾಡ್ತಾ ಇದ್ದ ಅಂತ ಬೆತ್ಸಾದ ಅಂದರೆ ಊರಿಯನ್ನ ಹೆಂಡತಿ ಬಹಳ ಅಂದ ಚಂದ ಅಂತ ನೋಡಿ ಅವಳನ್ನು ಕರೆಕಳಿಸಿ ವ್ಯಭಿಚಾರ ಮಾಡಿದ. ಅಲ್ಲಿಂದ ಮಗು ಹುಟ್ಟಿತು, ಸತ್ತು ಹೋದ. ಅದಲ್ಲದೆ ಯುದ್ಧದ ಸಮಯದಲ್ಲಿ ಯೋಬನನ್ನ ಕರೆದು ಮೊದಲು ಅವನನ್ನ ಬಿಡಿ, ಯುದ್ಧಕ್ಕೆ ಊರಿಯನ್ನು ಹೋಗಲಿ ಅಂದ್ರೆ ಅವನನ್ನು ಕೊಲೆ ಮಾಡಿಸಿ ಅವಳನ್ನು ಸೇರಿಸಿಕೊಳ್ಳಲು ಅಂತ ಅನ್ಯಾಯ ಮಾಡಿದ. ಅದರಲ್ಲಿ ಹುಟ್ಟಿದ ಮಗು ಕೂಡ ಸತ್ತು ಹೋಯಿತು. ಅದನ್ನು ದೇವರು ಗಣನೆಗೆ ತಂದುಕೊಳ್ಳಲಿಲ್ಲ. ಆಮೇಲೆ ಏನ್ ಮಾಡಿದ್ರು, ಇಲ್ಲಿ ದೇವರ ಅಪ್ಪಣೆ ಇಲ್ಲದೆ ಯಾವುದು ಜನಲೆಕ್ಕಕ್ಕೆ ಆ ಕೆಲಸಕ್ಕೆ ಅವನು ಪ್ರಾರಂಭ ಮಾಡಿದ. ಕಾನಿಸ್ಮಾರಿ ಅಂದರೆ ಜನಲೆಕ್ಕಕ್ಕೆ, ಜನಗಣತಿಗೆ. ಅದು ದೇವರು ಹೇಳಲಿಲ್ಲ. ಅದು ದೇವರಿಗೆ ದೊಡ್ಡ ಕೋಪ ಬಂತು. ಅದಕ್ಕೆ 3 ಪಾಪಗಳನ್ನ ವಿಧಿಸಿದರು. ಯಾವುದು ಬೇಕು ಆರಿಸಿಕೋ ಅಂತೇಳಿ. ಆಗ ದಾವೀದ ಹೇಳ್ದ, ದೇವರೇ, ನಿನ್ನ ಪ್ರೀತಿ ನನಗೆ ಸಾಕು ಅಂತೇಳಿ ಒಪ್ಪಿಸಿಕೊಟ್ಟ. ಆಗಲ್ಲಿ ಏನ್ ಮಾಡ್ತಾ ಇದ್ದಾರೆ, ದೇವರು ಅವನ ಮೇಲೆ ಬಹಳ ಒಂದು ಪಾಪವನ್ನ, ಬಹಳ ಒಂದು ವಿಪತ್ತಿಗೆ ಗುರಿ ಮಾಡಿ ಅವನಲ್ಲಿ 70,000 ಜನ ಸಾಯುವ ಹಾಗೆ ಮಾಡಿದ್ರು. ಅಂದ್ರೆ ದಾವೀದನ ಪರವಾಗಿದ್ದಂತ ಜನರು 70,000 ಮಂದಿ ಇಸ್ರಾಯೇಲರು ಸಾಯುವ ಹಾಗೆ ಮಾಡಿದ್ರು. ಕಾರಣ ದೇವರ ಕೋಪ. ಅರಸನು ಮಾಡಿದಂತ ಪಾಪಗಳು ಈ ಜನಗಳು ಅಂದ್ರೆ ಇವರು ಕೂಡ ಅಲ್ಲಿ ಏನಾದ್ರೂ ಅರಸನೊಂದಿಗೆ ಸೇರಿ ಅದಕ್ಕೂ ಸಂಬಂಧಪಟ್ಟಿರಬಹುದು. ಆದ್ರೆ ಇದು ಅವನು ಕಣ್ಣಲ್ಲಿ ಕಾಣಬೇಕು ಅಂತ. ಆಮೇಲೆ ಏನ್ ಮಾಡ್ತಾ ಇದ್ದಾರೆ, ದೇವರು ಖಂಡಿತವಾಗಿ ದಾವೀದನಲ್ಲಿಗೆ ಸಂಹಾರಕ ದೂತನನ್ನು ಕಳಿಸ್ತಾರೆ. ಕಳಿಸಿದಾಗ ಏನ್ ಮಾಡ್ತಾರೆ, ಈ ಕತ್ತಿಯು ನಿನ್ನ ಮನೆಯನ್ನ ಬಿಟ್ಟು ಹೋಗುವುದಿಲ್ಲ ಅಂತೇಳಿ. ಅದಕ್ಕೆ ಆಗ ದಾವೀದ 17ನೇ ವಾಕ್ಯದಲ್ಲಿ ಒಪ್ಪಿಕೊಳ್ತಾ ಇದ್ದಾನೆ, ಅಯ್ಯೋ, ನಾನು ಪಾಪ ಮಾಡಿದ್ದೇನೆಪ್ಪ. ಕುರಿಗಳಂತಿರುವ ಜನಗಳು ಏನು ಮಾಡಿದ್ದಾರೆ, ಅವರನ್ನು ಯಾಕೆ ಕೊಂದೆ? ನನ್ನ ಪಾಪ ನನ್ನ ಮೇಲೆಯೂ ನನ್ನ ಮನೆಯವರ ಮೇಲೆಯೂ ಇರಲಿ ಅಂತೇಳಿ ಅಲ್ಲಿ ದಾವೀದರಸ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಸಂಹಾರಕ ದೂತದ ಸಂಪೂರ್ಣವಾಗಿ ದಾವೀದನ ಜನಗಳನ್ನು 70,000 ಹದ ಮಾಡಿದ ದೂತನನ್ನು ಕಂಡಾಗ ಇವರು ಏನ್ ಮಾಡಿದ್ರು, ಅವರು ಕುರಿಗಳು, ಸಾಧುಗಳು, ಬಾಯಿ ಬರತ ಮಗ ಪ್ರಾಣಿಗಳು, ತಪ್ಪು ಬಂದು ಹೋಗಿರೋದು ನನ್ನಿಂದಲೇ. ಆ ಪಾಪ ನನ್ನ ಮೇಲೆಯೂ ನನ್ನ ಮನೆಯವರ ಮೇಲೆ ಇರಲಿ ಅಂತೇಳಿ ದಾವೀದ ಪಶ್ಚಾತ್ತಾಪ ಪಟ್ಟ. ದಾವೀದ ಬೇಡಿಕೊಂಡ ಈ ವಿಷಯಗಳು. ಹಾಗೆ ಇವತ್ತು ದೇವರಿಗೆ ವಿರುದ್ಧವಾಗಿ, ದೇವರನ್ನ ಅರಿತ ಮೇಲೆ, ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಯಾವುದೇ ಕೆಲಸವನ್ನ ನಾವು ಮಾಡಬಾರದು. ದೇವರು ಯಾರಿಗೆ ದರ್ಶನ ಕೊಡೋದಿಲ್ವೋ, ತಿಳಿಸೋದಿಲ್ವೋ ಅವರು ನಾನಾ ರೀತಿಯಲ್ಲಿ ಇದ್ದಾರೆ, ಬಹಳ ಶಿಕ್ಷೆಯನ್ನ ಅನುಭವಿಸ್ತಲೇ ಇದ್ದಾರೆ. ದೇವರನ್ನ ಅರಿತವರು ಕೂಡ ಇವತ್ತು ಶಿಕ್ಷೆಯನ್ನ ಅನುಭವಿಸ್ತಲೇ ಇದ್ದಾರೆ. ಕಾರಣ ಅರಿತು ದೇವರ ಮಾತಿಗೆ ವಿರೋಧವಾಗಿ ಹೋಗಿರುವಂತದ್ದು. ಇದು ಮತ್ತಾಯ 3:10, 24ನೇ ಅಧ್ಯಾಯದಲ್ಲಿ ಕೂಡ, ಯೋಹಾನ 3:36, ಇಬ್ರಿಯ 6:4-8, ಪ್ರಕಟಣೆ 21:8 ಹಾಗೂ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ದೇವರನ್ನ ಅರಿತು ಮತ್ತು ತಪ್ಪು ಮಾಡಿದಾಗ ಬಹಳ ಶಿಕ್ಷೆಗೆ ಒಳಗಾಗುವಂಥದ್ದು. ದೇವರ ಕೋಪ ಒಂದು ಅವರ ಮೇಲೆ. ಇಬ್ರಿಯ ಗ್ರಂಥದಲ್ಲಿ ಕೂಡ ಬರೆಯಲ್ಪಟ್ಟಿದೆ, ದೇವರ ಕೋಪ ಪಾಪ ಮಾಡಿದವರ ಮೇಲೆ ಇಳಿಯಿತಲ್ಲ ಎಂಬುದಾಗಿ. ಹಾಗೆ ಬಹಳ ಎಚ್ಚರವಾಗಿರಬೇಕು. ದೇವರನ್ನ ಅರಿತವರು, ದೇವರ ದರ್ಶನ ಆದವರು ವಿಶೇಷವಾಗಿ ಬಹಳ ಎಚ್ಚರದಿಂದಿರಬೇಕು. ಇಲ್ಲದ್ರೆ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ. 18ನೇ ವಚನ,
ಅದೇ ದಿನದಲ್ಲಿ ಗಾದನು ದಾವೀದನ ಬಳಿಗೆ ಬಂದವನಿಗೆ, ನೀನು ಹೋಗಿ ಯೆಬೂಸ್ಯನಾದ ಅರೌನನ ಕಣದಲ್ಲಿ ಯೆಹೋವನಿಗೋಸ್ಕರ ಒಂದು ಯಜ್ಞವೇದಿಯನ್ನು ಕಟ್ಟಿಸುವು ಎಂದು ಹೇಳಿದನು. ಆಗ ನೋಡಿ ಒಂದು ಮನುಷ್ಯ ಹೇಳ್ತಾನೆ, ನೋಡು ದೇವರಿಗೆ ಒಂದು ಯಜ್ಞವೇದಿಯನ್ನ ಕಟ್ಟಿಸು ಅಂದರೆ ದೇವರ ಒಂದು ಪ್ರಾರ್ಥನಾ ಆಲಯ ಅಂದ್ರೆ ಆಗ ಯಜ್ಞವೇದಿ, ಈಗ ಯಜ್ಞವೇದಿ ಇಲ್ಲ. ಈಗ ಏನಪ್ಪಾ ಅಂದ್ರೆ ನಮ್ಮ ಸ್ತುತಿ ಸ್ತೋತ್ರ ಯಜ್ಞ ಅಂದ್ರೆ ನಮ್ಮ ತಪ್ಪುಗಳನ್ನ ಒಪ್ಪಿಕೊಂಡು ದೇವರಿಗೆ ನಮ್ಮನ್ನೇ ಒಪ್ಪಿಸಿಕೊಟ್ಟು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದೇ ಯಜ್ಞ. ಆಗ ಒಂದು ಯಜ್ಞವಿತ್ತು, ದೇವರಿಗೆ ಯಜ್ಞವನ್ನು ಅರ್ಪಿಸೋದು ಗೊತ್ತಿದೆ ಅಂದ್ರೆ ಹೋರಿಯೋ ಕುರಿಯೋ ಹೀಗೆಲ್ಲ ಯಜ್ಞವನ್ನು ಅರ್ಪಿಸುವಂಥದ್ದು ಒಂದು ಯಜ್ಞವೇದಿಯನ್ನ ಕಟ್ಟಿಸು ಅಂತೇಳಿ. ಆಗ ಇದರ ಅರ್ಥ ಏನು ಇವತ್ತಿಗೆ ಏನಪ್ಪಾ ಅಂದ್ರೆ ನಾವು ಪಶ್ಚಾತ್ತಾಪವನ್ನ ಪಟ್ಟು ಯಾರಾದ್ರೂ ನಮ್ಗೆ ಆಗ ದೇವರು ಯಾರ ಮುಖಾಂತರ ಒಬ್ಬರಲ್ಲದ್ರೆ ಒಬ್ಬರ ಮುಖಾಂತರ ತಿಳಿಸ್ತಾರೆ, ನೀನು ದೇವರಲ್ಲಿ ಪಶ್ಚಾತ್ತಾಪವನ್ನ ಪಡು, ಇನ್ನ ಪಾಪವನ್ನ ಮಾಡಬೇಡ, ದೇವರಿಗೆ ಸ್ತುತಿ ಸ್ತೋತ್ರ ಎಂಬ ಯಜ್ಞವನ್ನ ಅರ್ಪಿಸು ಅಂತ ಇದರ ಅರ್ಥ. ದೇವರ ನಮಗೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. 19ನೇ ವಚನ, ದಾವೀದನು ಗಾದನ ಮುಖಾಂತರವಾಗಿ ತನಗಾದ ಯೆಹೋವನ ಅಪ್ಪಣೆಯಂತೆ ಹೊರಟನು. ನೋಡಿ ದಾವೀದ ಏನ್ ಮಾಡಿದ, ಅವನ ಅರಸ ಅಂತ ಹೇಳಿ ಪ್ರಯೋಜನ ಇಲ್ಲ. ದಾವೀದ ಅಲ್ಲಿ ಅವನನ್ನು ತರಿಸಿಕೊಂಡ. ಈ ಗಾದನು ಹೇಳಿದ ಹಾಗೆ ಏನ್ ಮಾಡಿದ ದಾವೀದ, ಮುಖಾಂತರವಾಗಿ ದಾವೀದ ಹೇಳಿದವನ ಮುಖಾಂತರವಾಗಿ ಯಜ್ಞವೇದಿಯನ್ನು ಕಟ್ಟಲು ಹೊರಟ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ದೇವರನ್ನ ಆರಾಧಿಸಲಿಕ್ಕೆ, ದೇವರನ್ನ ಸಮಾಧಾನ ಪಡಿಸಲಿಕ್ಕೆ ಯಜ್ಞವೇದಿಯನ್ನು ಕಟ್ಟಲು ಹೊರಟ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇದರ ಅರ್ಥ, ಒಂದು ವೇಳೆ ನಾವು ಕೂಡ ಯಾವುದೋ ತಪ್ಪು ಮಾಡಿದಾಗ ನಮಗೆ ಒಂದು ಮನಸ್ಸು ಬರ್ಬೋದು, ಇದರ ಮೂಲಕ ದೇವರು ತಿಳಿಸಬಹುದು, ನೋಡಪ್ಪ ದೇವರಿಗೆ ಒಂದು ಆರಾಧನೆ ಸ್ಥಳವನ್ನ ನೀನು ಕಟ್ಟಿಸು, ಅಲ್ಲಿ ಆರಾಧಿಸಬೇಕು ಒಂದು ಸ್ಥಳವನ್ನು ಅಂತ ದೇವರು ಇನ್ನೊಬ್ಬರ ಮುಖಾಂತರವು ತಿಳಿಸಬಹುದು, ಅಥವಾ ನಮಗೆ ಅಂತ ಮನಸ್ಸು ಬರಬಹುದು. ಆಗ ಅದಕ್ಕೆ ಏನ್ ಮಾಡಬೇಕು, ನಾವು ಖಂಡಿತವಾಗಿ ಅಲ್ಲಿ ಇಲ್ಲಿ ಅವ್ರ ಹತ್ರ ಇವ್ರ ಹತ್ರ ಸಹಾಯ ಧನವನ್ನ ಕೇಳಿ ನಾವು ಒಂದು ಆರಾಧನಾ ಸ್ಥಳವನ್ನು ಕಟ್ಟಲೇಬೇಕು. ಆದರೆ ಇವತ್ತು ಏನ್ ಮಾಡ್ತಾ ಇದ್ದಾನೆ, ಚರ್ಚು ಅಂತ ಹೇಳಿಕೊಂಡು ಅವರ ಮನೆಗಾಗಿ ಚರ್ಚು ಹೇಳಿಕೊಂಡು ಅವರಿಗೆ ಬೇಕಾದ ಸೌಕರ್ಯವನ್ನ ಮಾಡಿ ಒಂದು ಸಣ್ಣ ರೂಮನ್ನು ಹಾಲನ್ನು ಚರ್ಚಾಗಿ ಮಾಡ್ತಾ ಇದ್ದಾರೆ. ಇದು ಇವತ್ತು ಇಡೀ ನಡೆಯುವಂತ ವಿಷಯವೇ ಇದಾಗಿದೆ. ಇವತ್ತಿನ ಸೇವಕರುಗಳ ಕೆಲಸ ಇದಾಗಿದೆ. ಅದು ನಮ್ಗೆ ಆಗ್ಬಾರ್ದು. ಆರಾಧನೆಗೆ ಒಂದು ಸ್ಥಳ ಅಂದ್ರೆ ಆರಾಧನೆಗಾಗಿಯೇ ಇರಬೇಕು ಹೊರತು ಬೇರೆ ಯಾವುದಕ್ಕೂ ಅದರಲ್ಲಿ ಇರಬಾರದು. ಒಂದು ವೇಳೆ ಅದರಲ್ಲಿ ಏನು ಇಲ್ಲದಂತ ಸೇವೆ ಮಾಡುವ ಸೇವಕರು ಅದರಲ್ಲಿ ವಾಸ ಮಾಡಬಹುದು. ಅದು ಅದೊಂದು ಸೈಡಲ್ಲಿ ಆರಾಧನೆಗೆ ಒಂದು ಪ್ರತ್ಯೇಕವಾಗಿ ಇರಬೇಕಾಗಿದೆ. ಸುಳ್ಳು ಸೇಳಿಯವರ ಮನೆಗಾಗಿ ಇವತ್ತು ಆರಾಧನೆ ದೇವರ ಹೆಸರನ್ನು ಹೇಳಿಕೊಂಡು ಬಹಳ ಅದು ಒಂದು ವ್ಯಾಪಾರವಾಗಿ, ಅದೊಂದು ಕೆಲಸವಾಗಿ, ಕೈಕಸವಾಗಿ ನಡೀತಾ ಇದೆ. ಅದು ಆಗಬಾರದು. ಹಾಗೆ ಇವತ್ತು ಅರಸ ಏನ್ ಮಾಡ್ದ, ದಾವೀದ ಗಾದನ ಮಾತನ್ನು ಕೇಳಿ ತನ್ನನ್ನು ತಾನೇ ತಗ್ಗಿಸಿಕೊಂಡ. ನಾನು ಅರಸ, ಅವನ ಮಾತು ಯಾಕೆ ಕೇಳಬೇಕು ಅಂತ ಹೇಳಿದ್ನ ಇಲ್ಲ, ತನ್ನನ್ನು ತಗ್ಗಿಸಿಕೊಂಡು ಹೊರಟ. ಹಾಗೆ ಇವತ್ತು ನಮ್ಮ ತಪ್ಪುಗಳು ಅರ್ಥ ಆದಾಗ, ದೇವರು ಇತರರ ಮೂಲಕ ನಮಗೆ ತಿಳಿಸಿದಾಗ ಖಂಡಿತವಾಗಿ ನಮ್ಮನ್ನು ನಾವು ತಗ್ಗಿಸಿಕೊಂಡು, ಹೌದಪ್ಪ ನಾನು ತಪ್ಪು ಮಾಡಿದ್ದೇನೆ ಅಂತೇಳಿ ಮಾತಿಗೆ ಬೆಲೆ ಕೊಡಲೇಬೇಕಾಗ್ತದೆ. ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳಬಾರದು. ಮತ್ತೆ 23:12 ಓದುವಾಗ, ಏರಿದವರನ್ನು ತಗ್ಗಿಸ್ತೇನೆ, ತಗ್ಗಿದವರನ್ನು ಏರಿಸ್ತೇನೆ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ಅಂತ ಸಮಯದಲ್ಲಿ ದೇವರು ನಮ್ಮ ತಪ್ಪುಗಳನ್ನು ಇತರರ ಮೂಲಕ ತಿಳಿಸಿದಾಗ ನಾವು ಗರ್ವ ಅಹಂಕಾರದಲ್ಲಿ ಮುನ್ನಡೆದರೆ ಖಂಡಿತವಾಗಿ ಬಹಳ ಶಿಕ್ಷೆಗೊಳಗಾಗಬೇಕಾಗ್ತದೆ. ಅದು ಇವತ್ತು ನಡೆದು ಹೋಗಿದೆ, ಇವತ್ತು ನಡೀತಲೇ ಇದೆ, ಇನ್ನು ಮುಂದೆ ಕೂಡ ನಡೆಯುವುದು. ಅದುವೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮನ್ನು ನಾವೇ ತಗ್ಗಿಸಿಕೊಳ್ಳಬೇಕು. ಉದಾಹರಣೆಗೆ ಸರ್ವ ಸೃಷ್ಟಿ ಮಾಡಿದಂತಹ ದೇವರ ಪರಮಾತ್ಮ ಭಗವಂತ ಯೆಹೋವನೇ ಮನುಷ್ಯನ ಅವತಾರವೆತ್ತಿ ಬಂದಾಗ ಏನ್ ಮಾಡಿದ್ರು, ದಾರಿ ಬದಿಯಲ್ಲಿ ಹುಟ್ಟಿ ದಾಸನ ರೂಪವನ್ನ ಧರಿಸಿದರು. ನೋಡಿದ ನಮ್ಮ ಜೀವಿತಕ್ಕೊಂದು ಉದಾಹರಣೆ. ಏನೇ ಇದ್ರು ಈ ರೀತಿಯಲ್ಲಿ ನೀವು ಜೀವಿಸಿ ಏರಿಸಿಕೊಳ್ಳಬೇಡಿರಿ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 20ನೇ ವಚನ, ದಾವೀದನು ಅವನ ಸೇವಕರು ತನ್ನ ಬಳಿಗೆ ಬರುವುದನ್ನು ಆರೋನನು ಕಂಡು ಅವರ ಮುಂದೆ ಹೋಗಿ ಅರಸನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ನನ್ನ ಒಡೆಯನಾದ ಅರಸನು ತನ್ನ ಸೇವಕನ ಬಳಿಗೆ ಬರುವುದಕ್ಕೇನು ಕಾರಣ ಎಂದು ಕೇಳಿದನು. ನೋಡಿ, ಇನ್ನು ಇವ್ರು ಏನ್ ಮಾಡ್ತಾರೆ, ಆಗಲಿ ದಾವೀದ ಮತ್ತು ಅವನ ಸೇವಕರು ಹೋಗಿ ಆರೌನ ಹೇಳುವಂತ ಮನುಷ್ಯನ ಹತ್ರ ಹೋಗ್ತಾ ಇದ್ದಾರೆ. ಅಂದ್ರೆ ಬಹುಶಃ ಈ ದೇವಸ್ಥಾನದ ದೇವಾಲಯದಿಂದ ಯಜ್ಞವೇದಿಯನ್ನ ಕಟ್ಟುವುದಕ್ಕೇನಾದ್ರೂ ಸಹಾಯ ಕೇಳುವುದಕ್ಕೂ ಗೊತ್ತಿಲ್ಲ. ಅದು ಮುಂದೆ ನಾವು ನೋಡಿಕೊಳ್ಳೋಣ. ಆಗ ಮನುಷ್ಯ ಹೇಳ್ತಾನೆ, ನೀವು ಅರಸರು ನನ್ನ ಬಳಿಗೆ ಯಾಕೆ ಬರ್ತೀರಾ ನೀವು ಅಂತೇಳಿ. ಆಗ ಇದರ ಅರ್ಥ ಏನಪ್ಪಾ ಅಂದ್ರೆ, ನಾವು ಅಂತ ಸಮಯದಲ್ಲಿ ಯಾರ ಹತ್ರ ಹೋಗ್ಬೇಕು, ಅವರು ವಿಶ್ವಾಸಿಗಳು, ಅವರು ಬಡವರು, ಅವರಂತವ್ರು, ಇವ್ರು ಇಂಥವಂತ ನೋಡಬಾರದು. ಅಂತ ಸಮಯ ಬಂದಾಗ ಅಂತವ್ರ ಹತ್ರ ನಮ್ಮನ್ನು ತಗ್ಗಿಸಿಕೊಂಡು ನಾವು ಹೋಗಲೇಬೇಕು ಅಂತ ಇದರ ಅರ್ಥ. 21ನೇ ವಚನ,
ವಚನ ಬರುವುದಕ್ಕೆ ಕಾರಣ ಎಂದು ಕೇಳಿದನು. ದಾವೀದನವನಿಗೆ, ವ್ಯಾಧಿಯು ಜನರನ್ನು ಬಿಟ್ಟು ಹೋಗುವಂತೆ ನಾನು ನಿನ್ನ ಕಣವನ್ನು ಕೊಂಡುಕೊಂಡು ಅದರಲ್ಲಿ ಅವನಿಗೋಸ್ಕರ ಒಂದು ಯಜ್ಞವೇದಿಯನ್ನು ಕಟ್ಟುವುದಕ್ಕೆ ಬಂದಿದ್ದೇನೆ ಎಂದು ಉತ್ತರ ಕೊಟ್ಟನು. ನೋಡಿ, ಇದು ಹೇಳಿದ್ದು. ದಾವೀದರಸರು ಏನ್ ಮಾಡಿದ್ರು? ಆರೋನನು, ಯಾಕೆ ನೀನು ಅರಸ ನನ್ನ ಬಳಿಗೆ ಬಂದಿದ್ದೀಯಾ, ನಿನ್ನ ಸೇವಕರನ್ನು ಕರ್ಕೊಂಡು ಕೇಳುವಾಗ ನನ್ನ ಪಾಪ ಇಡೀ ಏನಾಗಿದೆ, ತುಂಬಿ ಹೋಗಿದೆ, ವ್ಯಾಧಿ ನನ್ನನ್ನು ಬಿಟ್ಟು ಹೋಗುವಂತೆ ಇಡೀ ಕಾಯಿಲೆಯಲ್ಲಿ ನನ್ನನ್ನು ನನ್ನ ಮನೆಯವರನ್ನ ಸುತ್ತಿಕೊಂಡಿದೆ, ಅದಕ್ಕೆ ಒಂದು ಯಜ್ಞ, ನಿನ್ನ ಕಣದಲ್ಲಿ ನಿನ್ನ ಸ್ಥಳದಲ್ಲಿ ಒಂದು ಯಜ್ಞವೇದಿಯನ್ನ ಕಟ್ಟುವುದಕ್ಕೆ ಬಂದಿದ್ದೇನೆ ಅಂತೇಳಿ ಉತ್ತರ ಕೊಟ್ಟಲ್ಲಿ ದಾವೀದನಿಗೆ ಸ್ಥಳ ಇರಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಆಗ ನೋಡಿ, ದಾವೀದ ಅರಸರು ಏನ್ ಹೇಳ್ತಾನೆ, ವ್ಯಾಧಿ ಬಿಟ್ಟು ಹೋಗುವಂತೆ. ಆಗ ಏನಾಯ್ತು, ಅವರು ದಾವೀದ ಅರಸ ಆದ್ರೂ ಕೂಡ ಅವನು ಮಾಡಿದಂತ ತಪ್ಪಿಗೆ, ದೇವರ ಮಾತಿಗೆ ವಿಧೇಯರಾಗದೆ ಇರುವುದರಿಂದ, ದೇವರ ಮಾತಿಗೆ ವಿರುದ್ಧವಾಗಿ ನಡೆದಿದ್ದರಿಂದ ಅವನ ಮೇಲೆಯೂ ಅವನ ಮನೆಯವರ ಮೇಲೆಯೂ ಬಹು ಕಾಯಿಲೆ ಬಂತು, ಕಾರಣ ಬಂತು. ಬಿಟ್ಟು ಹೋಗುವಂತೆ ಯಜ್ಞವೇದಿಯನ್ನು ಕಟ್ಟಿಸು ಅಂತೇಳಿ. ಆಗ ಏನ್ ಮಾಡಿದ್ರು, ಅಲ್ಲಿ ಆರೋನನ ಮುಖಾಂತರ ಹೇಳಿದಾಗೆ ಅವನಿಗೆ ಸ್ಥಳ ಇಲ್ಲದ ಕಾರಣ ಇನ್ನೊಬ್ಬರ ಹತ್ರ ಹೋಗಿ ಸ್ಥಳವನ್ನ ಕೇಳ್ತಾ ಇದ್ದಾನೆ. ಯಾರೋ? ದಾವೀದ ಅರಸ. ಆಗ ಇದರ ಒಂದು ಅರ್ಥ ವಿಶೇಷವಾಗಿ, ದೇವರು ದರ್ಶನ ಕೊಟ್ಟ ಮೇಲೆ ಅಲ್ಲಿ ವಿರೋಧವಾಗಿ ನಡೆದಾಗ ಇಡೀ ಅವರ ಮನೆಯವರಿಗೆ ಕಾಯಿಲೆಯಿಂದ ನರಳಬೇಕಾಗ್ತದೆ ಅಂತ ಇದರ ಅರ್ಥವಾಗಿದೆ. 22. ಆಗ ಅವರನ್ನು ದಾವೀದನಿಗೆ, ನನ್ನ ಒಡೆಯನಾದ ಅರಸನು ತನಗೆ ಇಷ್ಟವಾದುದನ್ನು ತೆಗೆದುಕೊಂಡು ಅರ್ಪಿಸೋಣವಾಗಲಿ. ಆಗ ಅವನು ಏನ್ ಹೇಳ್ತಾನೆ, ಅಲ್ಲಿ ನೋಡಿ, ದೇವರು ಕಾರ್ಯ ಮಾಡಿದ್ರು. ನಿನಗೆ ಏನ್ ಬೇಕು ಅಲ್ಲಿಂದ ಇಷ್ಟವಾದುದನ್ನು ನೀನು ತಗೋ, ನನ್ನಿಂದ ಯಾವುದೇ ತೊಂದರೆ ಇಲ್ಲ, ನೀನು ಏನ್ ಮಾಡ್ತೀಯ ಮಾಡು ಅಂತ. ಹಾಗೆ ಇವತ್ತು ದೇವರು ಯಾರ ಕೈಲಿ ದಾನ ಮಾಡಿಸ್ಬೇಕೋ, ಏನು ಕೊಡಿಸ್ಬೇಕೋ, ದೇವರ ಒಂದು ಆರಾಧನೆ ಸ್ಥಳಕ್ಕಾಗಿ ಅಂಥದನ್ನ ಕೊಡಿಸ್ತಾರೆ. ಆದ್ರೆ ಅನೇಕರು ಇವತ್ತು ಏನ್ ಮಾಡ್ತಾರೆ, ಅವ್ರ ಇರುವ ಬೆಳ್ಳಿ ಬಂಗಾರಗಳನ್ನ ಅಡ ಇಡ್ತಾರೆ, ಬಡ್ಡಿಗಾಗಿ ತೆಗಿತಾರೆ, ಬ್ಯಾಂಕಲ್ಲಿ ಲೋನ್ ಮಾಡ್ತಾರೆ, ದೇವರ ಹೆಸರನ್ನ ಹೇಳಿಕೊಂಡು ಸೈಟ್ ತೆಗಿತಾರೆ, ಅದರಲ್ಲಿ ಬ್ಯಾಂಕಲ್ಲಿ ಲೋನ್ ಮಾಡಿ ಮನೆ ಕಟ್ತಾರೆ, ಕಡೆಗೆ ದೇವರು ಕೊಟ್ಟಿದ್ದು ಅಂತ ಹೇಳ್ತಾರೆ. ಇದು ಖಂಡಿತವಾಗಿ ಅಲ್ಲ. ಅದು ಅವರ ಸ್ವಾರ್ಥಕ್ಕಾಗಿ ದೇವರ ಹೆಸರು ಇನ್ನೊಬ್ಬರ ಕೈಯಿಂದ ವಸೂಲು ಮಾಡಿ ಅವರಿಗೆ ಮನೆಗಾಗಿ ಮಾಡ್ತಾ ಇರುವ ಕೆಲಸ. ನಿಜವಾಗಿ ದೇವರಿಂದ ಆಶೀರ್ವಾದವಾದರೆ ದಾವೀದ ಅರಸನಾಗಿ ಕಳಿಸ್ತಾರೆ, ದಾವೀದ ಅರಸನ ಕೇಳಿದಾಗೆ ಕೇಳ್ತಾರೆ. ಆಗ ಅವ್ರು ಏನ್ ಮಾಡ್ತಾರೆ, ಆಯ್ತಪ್ಪ ನೀವು ಕಟ್ಟಿಕೊಳ್ಳಿ, ತೊಂದರೆ ಇಲ್ಲ, ತಗೊಳ್ಳಿ, ನನ್ನಿಂದಾಗೋ ಸಹಾಯ, ನಾನು ಜಾಗ ಕೊಡ್ತೇನೆ ಅಂತೇಳಿ ಅಲ್ಲಿ ಏನೂ ಇಲ್ಲದೆ ದಾನವಾಗಿ ಸಿಕ್ಕುವಂಥದ್ದು, ದೇವರಿಂದ ಬರುವಂಥದ್ದು. ಇದನ್ನು ಕೂಡ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅವನು ಏನ್ ಮಾಡ್ತಾನೆ, ಆರೋನ, ಆಯ್ತು ಏನ್ ಬೇಕಾದ್ರೂ ತಗೋ, ಅರ್ಪಿಸೋಣವಾಗಲಿ, ನಾನು ಖಂಡಿತವಾಗಿ ಕೊಡ್ತೇನೆ ಅಂತ ಹೇಳ್ತಾನೆ. ಇಲ್ಲಿ ಯಜ್ಞಕ್ಕೆ ಹೋರಿಗಳು, ಸೌದೆಗೆ ಹತಿಕುಂಟೆ ಮೊದಲಾದ ಎತ್ತಿನ ಸಾಮಾನುಗಳು ಇರುತ್ತವೆ. ನೋಡು, ನೀನು ಯಜ್ಞಕ್ಕೆ ಏನ್ ಬೇಕು, ಹೋರಿಗೆ ಅಂದ್ರೆ ಎತ್ತು, ಏನೂ ತೊಂದರೆ ಇಲ್ಲದ ಹೋರಿ ಕರು, ಇದನ್ನು ನಾನು ಕೊಡ್ತೇನೆ. ಅದು ಯಜ್ಞ ಅರ್ಪಿಸಕ್ಕೆ ಸೌದೆ ಕೂಡ ಕೊಡ್ತೇನೆ. ಹತ್ತಿ ಕುಂಟೆ ಅಂದ್ರೆ ನೀರು ಕೂಡ, ಎಲ್ಲವನ್ನು ನಾನು ನಿನಗೆ ಕೊಡ್ತೀನಿ ಅಂತ. ನೋಡಿದ್ದು ದೇವರ ಆಶೀರ್ವಾದ. ಇದನ್ನು ಹಿಂದೆ ಹೇಳಿದ ಹಾಗೆ ಏನ್ ಮಾಡ್ತಾರೆ ಅಂದ್ರೆ, ದೇವರ ಆಶೀರ್ವಾದ ಇದ್ರೆ ಹೀಗೆ ದೇವರಿಂದ ಆದುಕೊಂಡವರು ಈ ರೀತಿ ಕೇಳಿದಾಗ ಖಂಡಿತವಾಗಿ ಎಲ್ಲ ದಾನವಾಗಿಯೇ ಬರುತ್ತದೆ. ಖಂಡಿತವಾಗಿಯೂ ಯಾವುದಕ್ಕೂ ಅಲ್ಲಿ ಸಾಲ, ಮೂಲ, ಬಡ್ಡಿ, ಬೆಳ್ಳಿ, ಬಂಗಾರ ಅಡವಿಡುವಂತ ಅವಶ್ಯಕತೆನೇ ಇಲ್ಲ. 23. ಇವುಗಳನ್ನೆಲ್ಲ ಅರಸನಾದ ಸೇವಕನಾದ ನಾನು ಅರಸನಿಗೆ ಕೊಡುತ್ತೇನೆ ಅಂತ ಹೇಳ್ತಾನೆ. ಮತ್ತೆ ಇವುಗಳನ್ನೆಲ್ಲ ನೀನು ಅರಸ, ನಿನ್ನ ಸೇವಕ ನಾನು ನಿನಗೆ ಕೊಡ್ತೇನೆ ಅಂತ. ನೋಡಿ, ದಾವೀದನ ಅರಸನನ್ನಾಗಿ ಮಾತ್ರ ನೇಮಿಸಿದ್ರು ಹೊರತು ದಾವೀದನಿಗೆ ಯಾವುದೇ ಆಸ್ತಿ ಪಾಸ್ತಿ ಅದು ಇದು ಯಾವುದು ಇರಲಿಲ್ಲ. ಬರೀ ದೇವರು ಆರಿಸಿಕೊಂಡರು, ಇಷ್ಟೇ. ಇದೇ ನೋಡಿ, ಇವತ್ತು ದೇವರಿಂದ ಆಯ್ಕೆಗೊಂಡವರಿಗೆ ಯಾವುದೇ ಆಸ್ತಿ ಪಾಸ್ತಿ ಇರೋದಿಲ್ಲ, ಅವರು ಹಿಂದು ಮುಂದೆ ನೋಡೋದಿಲ್ಲ, ದೇವರು ಅವರಲ್ಲಿ ಕಾರ್ಯ ಮಾಡ್ತಾರೆ, ಅವರು ದೇವರ ಕಾರ್ಯಕ್ಕಾಗಿ ಹೋಗ್ತಲೇ ಇರ್ತಾರೆ, ಮುನ್ನುಗ್ಗುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ಇದು ಪೌಲನು ಹೇಳಿದ್ದು, ನಾವು ಲೋಕಕ್ಕೂ ಒಂದು ಕಸವಾಗಿದೆ, ಮನೆ ಮಠ ಇಲ್ಲದಾಗ್ತದೆ, ಯಾವುದು ಇಲ್ಲದಾಗ್ತದೆ, ಮಳೆ ನೆನಬೇಕು, ಚಳಿಲಿ ನಡಗಬೇಕು, ಬಿಸಿಲಲ್ಲಿ ಒಣಗಬೇಕು, ಯಾವುದು ಇಲ್ಲದಾಗ್ತದೆ ಅಂತೇಳಿ. ಅದಕ್ಕೆ 1 ಯೋಹನ್ನ 1ನೇ ಅಧ್ಯಾಯ 2:15-17 ಓದುವಾಗ, ಲೋಕವನ್ನಾಗಲಿ ಅದರಲ್ಲಿ ಇರುವುದನ್ನಾಗಲಿ ಪ್ರೀತಿಸಬೇಡಿರಿ, ಹಾಗೆ ಮಾಡುವವರಲ್ಲಿ ದೇವರ ಆತ್ಮ ಇರುವುದಿಲ್ಲ, ಅದು ಸೈತಾನನ ಸೇವೆಯಾಗಿದೆ, ಅವರನ್ನು ಸೈತಾನ ನಡೆಸ್ತಾ ಇದ್ದಾನೆ ಅಂತ ಇದರ ಅರ್ಥವಾಗಿದೆ. ಆದಿಕಾಂಡದಲ್ಲಿ 3ನೇ ಅಧ್ಯಾಯದಲ್ಲಿ ಕೂಡ ನೋಡುವಾಗ, ಅವ್ವಳ ಮುಖಾಂತರ ಸೈತಾನನು ಆದಾಮನನ್ನು ವಂಚಿಸಿದ, ಪಾಪಕ್ಕೆ ಒಳಗಾದರು, ಏದೇನ್ ತೋಟದಿಂದ ಹೊರ ಬಂದರು.
ಹಾಗೆ ಇವತ್ತು ದೇವರಿಂದ ನಾವು ಆದುಕೊಂಡವರು ನಾವು ಪಾಸ್ಗಳು, ಬಿಷಪ್ಗಳು, ರೆವರೆಂಡ್ಗಳು, ಬ್ರಾಹ್ಮಣರು, ಪೂಜಾರಿಗಳು, ಮಠಾಧೀಶರು, ಸ್ವಾಮಿಗಳು, ಬುದ್ಧಿಗಳು ಅಂತ ಹೇಳಿಕೊಂಡು ಈ ಲೋಕದ ವಿಷಯಕ್ಕೆ ಜನರ ಹತ್ರ ಹಣ ಅಷ್ಟು ಕೊಡಬೇಕು ಇಷ್ಟು ಕೊಡಬೇಕು ಅಂತ ಮನೆಗೆ ಇಷ್ಟು ಕೊಡಬೇಕು ಅಂತೇಳಿ ಐಷಾರಾಮ ಆಡಂಬರ ದೊಡ್ಡ ದೊಡ್ಡ ಬಿಲ್ಡಿಂಗು ಕಟ್ಟಡಗಳು ಕಟ್ಟಿಕೊಂಡು ಅಷ್ಟು ಕೋಟಿ ಇಷ್ಟು ಕೋಟಿ ದೊಡ್ಡ ದೊಡ್ಡ ಕಾರುಗಳಲ್ಲಿ AC ಕಾರುಗಳಲ್ಲಿ ನಾನಾ ಥರದ ವೇಷ ಹಾಕೊಂಡು ತಿರುಗುವವರು ಇವರು ದೇವರಿಂದ ಆಯ್ಕೆಯಾದವರು ಅಲ್ಲ. ಇವರೆಲ್ಲ ಇವರ ಒಂದು ಸ್ವಾರ್ಥ ಜೀವಕ್ಕಾಗಿದೆ ಲೋಕದ ವಿಷಯ. ಇವರೆಲ್ಲ ಅಂಥವರಿಗೆ ಆಗಲಿ ತೀರ್ಪು ಆಗಿ ಹೋಗಿದೆ ಅಂತ ಇದರ ಅರ್ಥ. ಯಾವುದೇ ಧರ್ಮವಾಗಲಿ ಹಾಗೆ ನೋಡಿ, ಅರಸನಾದರೂ ಕೂಡ ಅವನಿಗೆ ಏನು ಇರಲಿಲ್ಲ. ದೇವರು ಬೇರೆಯವರಿಗಾಗಿ ಬೇರೆ ಸ್ಥಳವನ್ನಲ್ಲಿ ದೇವರು ಕೊಡಿಸ್ತಾ ಇದ್ದಾರೆ. ಆಗ ದೇವರ ಹೆಸರು ಹೇಳ್ಕೊಂಡು ಈ ರೀತಿಯೆಲ್ಲ ಮಾಡುವವರು ದೇವರ ಆಯ್ಕೆಗೊಂಡವರಲ್ಲ. ಅವರಿಗೆ ಒಂದು ಮನೆ ಬೇಕಾಗಿದೆ. ಅದಕ್ಕಾಗಿದೆ ಹಿಂದೆ ಕೂಡ ಬಹಳ ಸಲ ದೇವರ ನಾಮದಲ್ಲಿ ನಾನು ತಿಳಿಸಿದ್ದೇನೆ. ಸರಿ, ಅಲ್ಲಿನ ಮುಂದೆ ನಿನ್ನ ದೇವರಾದ ಯೆಹೋವನು ನಿನಗೆ ಪ್ರಸನ್ನನಾಗಲಿ ಎಂದು ಹೇಳಿದನು. ಮತ್ತೆ ನೋಡಿ, ಆ ಮನುಷ್ಯ ಏನ್ ಮಾಡ್ದ, ಆ ಜಾಗ ಸ್ಥಳವನ್ನೆಲ್ಲ ದಾನವಾಗಿ ಕೊಟ್ಟವನು. ದೇವರು ನಿನಗೆ ಪ್ರಸನ್ನನಾಗಲಿ ಅಂದ್ರೆ ಅವನು ಮತ್ತೆ ಅಲ್ಲಿ ಅರಸನಿಗೆ ಹೇಳ್ತಾ ಇದ್ದಾನೆ, ದೇವರು ನಿನಗೆ ಪ್ರಸನ್ನನಾಗಲಿ ಅಂದ್ರೆ ದೇವರು ಹೇಳಿದಂತೆ ನೀನು ಏನ್ ಮಾಡು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಂತೇಳಿ ಸಂತೋಷದಿಂದ ಕೊಡುವನಾಗಿದ್ದಾನೆ. ಹಾಗೆ ಇವತ್ತು ಯಾರಲ್ಲಿ ದೇವರ ಆತ್ಮ ಇದೆಯೋ, ಯಾರ ಮೇಲೆ ದೇವರಿಗೆ ಪ್ರೀತಿ ಇದೆಯೋ ಅವರು ಇವತ್ತು ದೇವರಿಗೆ ಆರಾಧನೆಗಾಗಿ ಸ್ಥಳವನ್ನು ತನ್ನನ್ನು ತಾನೇ ಬಿಟ್ಟು ಕೊಡುತ್ತಾರೆ. ಅದಲ್ಲದೆ ಕೈಯಲ್ಲಿ ಆದ ಉಪಕಾರವನ್ನು ಕೂಡ ಮಾಡ್ತಾರೆ. ಹಣ ಕಾಸಲ್ಲಿ ಕೂಡ ಒಂದು ವೇಳೆ ಆಗದಿದ್ರೆ ಜಾಗವನ್ನ ಆದ್ರೂ ಕೂಡ ಬಿಟ್ಟು ಕೊಡ್ತಾರೆ. ನೀವು ಕಟ್ಟಿಕೊಳ್ಳಿ, ಮಾಡಿ, ಏನು ತೊಂದರೆ ಇಲ್ಲ ಅಂತೇಳಿ. ಅದು ಉದಾಹರಣೆಗೆ ಒಂದು ವೃದ್ಧಾಶ್ರಮ ಇರ್ಬೋದು, ಅಥವಾ ಅನಾಥ ಮಕ್ಕಳಾಶ್ರಮ ಇರ್ಬೋದು, ಅನಾಥ ವೃದ್ಧರಾಶ್ರಮ ಇರ್ಬೋದು, ಅಥವಾ ಹೀಗೆ ಒಂದು ದೇವರ ಸತ್ಯ ಆರಾಧನೆಗಾಗಿ ಇವತ್ತೊಂದು ದೇವಾಲಯ ಕಟ್ಟಲಿಕ್ಕೆ ಒಂದು ಸ್ಥಳ ಅಂದ್ರೆ ವಿಗ್ರಹ ಇಟ್ಟುಕೊಂಡು ದೇವರ ಆಲಯವನ್ನು ಕಟ್ತಾರೆ. ಅದಲ್ಲ, ಸತ್ಯ ಸುವಾರ್ತೆ. ಉದಾಹರಣೆಗೆ ಮಸೀದಿ, ಚರ್ಚು, ಇದೆಲ್ಲ ಅಲ್ಲಿ ಯಾವುದು ವಿಗ್ರಹಾರಾಧನೆಗೆ ಸಂಬಂಧಪಡುವುದಿಲ್ಲ. ಆದ್ರೆ ಅದು ಕೂಡ ಇವತ್ತು ಕೂಡ ಅನೇಕರು ಏನ್ ಮಾಡ್ತಾ ಇದ್ದಾರೆ, ವಿಗ್ರಹಾರಾಧನೆಗೆ ಸೈತಾನ ಕಾರ್ಯಕರ್ತನ ನಡೆಸ್ತಾ ಇದ್ದಾರೆ. ಏನೇ ಆಗ್ಲಿ, ಸತ್ಯ ದೇವರ ಸರ್ವ ಸೃಷ್ಟಿಕರ್ತನಾದ ದೇವರಿಗೆ ವಿಗ್ರಹ ಆರಾಧನೆ ಇಲ್ಲದೆ, ವಿಗ್ರಹಗಳು ಇಲ್ಲದೆ ದೇವಾಲಯಕ್ಕೆ ಸಿಕ್ಕುವಂತ ಜಾಗ, ಅದಕ್ಕಾಗಿ ಜಾಗ ಬಿಟ್ಟು ಕೊಡುವವರು ದೇವರ ಆಶೀರ್ವಾದ ಹೊಂದಿದವರು ಮಾತ್ರ ಸಾಧ್ಯ ಅಂತ ಇದರ ಅರ್ಥ. 24ನೇ ವಚನ, ಅರಸನು ಆರೋನನಿಗೆ ಹಾಗಲ್ಲ, ನಾನು ನಿನ್ನಿಂದ ಕ್ರಾಯಕ್ಕೆ ತೆಗೆದುಕೊಳ್ಳುತ್ತೇನೆ ಅಂತ ಹೇಳ್ತಾನೆ. ನೋಡಿ, ಮತ್ತೆ ಅರಸರು ಏನ್ ಹೇಳ್ತಾರೆ ಅಲ್ಲಿ, ಬೇಡಪ್ಪ, ನನಗೆ ನೀನು ಫ್ರೀಯಾಗಿ ಕೊಡಬೇಡ, ಧರ್ಮಕ್ಕೆ ಕೊಡಬೇಡ, ದಾನ ಕೊಡಬೇಡ, ಆ ಕ್ರಾಯವನ್ನು ನಾನು ನಿನಗೆ ಕೊಡುತ್ತೇನೆ ಅಂತ ದಾವೀದ ಅರಸರು ಹೇಳಿದ್ರು. ಆಗ ಮುಂದೆ ಏನಾಯ್ತು ನೋಡೋಣ. ನನ್ನ ದೇವರಾದ ಸಹೋವನಿಗೆ ಸುಮ್ಮನೆ ಸಿಕ್ಕಿದ್ದನ್ನು ಯಜ್ಞವಾಗಿ ಅರ್ಪಿಸಲೇನು ಎಂದು ಹೇಳಿ ಆ ಕಣವನ್ನು, ಹೋರಿಗಳನ್ನು 50 ರೂಪಾಯಿಗೆ ಕೊಂಡುಕೊಂಡು ಅಲ್ಲಿ ಆಗ ಏನ್ ಮಾಡ್ದ, ಆಗಿನ 50 ರೂಪಾಯಿ ಅಂದ್ರೆ ಆಗಿನ 50 ರೂಪಾಯಿ ಈಗ ಎಷ್ಟು ಅಂತ ಗೊತ್ತಿಲ್ಲ. ಅದನ್ನ ಏನ್ ಮಾಡ್ದ, ಯಜ್ಞಕ್ಕೆ ಬೇಕಾದ ಸ್ಥಳವನ್ನು, ಹೋರಿಗಳನ್ನು 50 ರೂಪಾಯಿಗೆ ಅಲ್ಲಿ ಒಪ್ಪಿಕೊಂಡ. ಅಲ್ಲಿ ಕೊಟ್ಟ ಸ್ಥಳಕ್ಕೂ ಮತ್ತು ಹೋರಿಗೂ 50 ರೂಪಾಯಿ ಕೊಟ್ಟು ಅದನ್ನ ಏನ್ ಮಾಡಿದ, ಕ್ರಾಯಕ್ಕೆ ಪಡೆದ. ಆಗ ಹಿಂದೆ ಅಲ್ಲಿ ಖಂಡಿತವಾಗಿ ಅರಸನಿಗೆ ಯಾರಾದರೂ ದಾನ ಧರ್ಮ ಮಾಡಿದ ದುಡ್ಡು ಇದ್ದಿರಬಹುದು. ಅದರಲ್ಲಿ ದೇವರಿಗಾಗಿ ಅವನು ದಾವೀದನ್ ಮಾಡಿದ ಸ್ಥಳವನ್ನ ಕೊಂಡುಕೊಂಡ. ಹಾಗೆ ಇವತ್ತು ನಿಜವಾಗಲೂ ದೇವರಿಂದ ಆಯ್ಕೆಗೊಂಡಂತ ಸೇವಕರಾದ್ರೆ ಅವರಿಗೆ ಯಾರಾದರೂ ಕಾಣಿಕೆ ದಶಾಂಶ ಕೊಟ್ಟಿದ್ರೆ, ಅಥವಾ ನೋಡಪ್ಪ ನೀನೊಂದು ದೇವಾಲಯ ಕಟ್ಟು ಅಂತೇಳಿ ಕೊಟ್ಟಿದ್ರೆ, ಖಂಡಿತವಾಗಿ ಯಾರಾದರೂ ದಾನ ಕೊಡಕ್ಕೆ ಬಂದ್ರೆ ಖಂಡಿತವಾಗಿ ಬೇಡ, ನಾನು ಸುಮ್ಮನೆ ತಗೊಳ್ಬಾರ್ದು ಅಂತೇಳಿ ದುಡ್ಡು ಕೊಟ್ಟು ಅದನ್ನ ತೆಗೆದುಕೊಳ್ಳೋರಾಗಿದ್ದಾರೆ. ತುಂಬಾ ಇಲ್ಲದಿದ್ರು, ಸರಿಯಾಗಿದ್ದಿಲ್ಲದಿದ್ರು, ಅಲ್ಪ ಸ್ವಲ್ಪವಾದರೂ ಅಂಥವ್ರು ಕೊಟ್ಟು ಬಿಟ್ಟೆ ಅದನ್ನ ಕ್ರಾಯಕ್ಕೆ ತೆಗೆದುಕೊಳ್ಳುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಾಲೆಲೂಯ. ಹಾಗೆ ಅಲ್ಲಿ ಯೆಹೋವನಿಗೆ 25ನೇ ವಚನ, ಅಲ್ಲಿ ಯೆಹೋವನಿಗೆ ಯಜ್ಞಕ್ಕೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಅದರ ಮೇಲೆ ಆತನಿಗೆ ಸರ್ವಾಂಗ ಹೋಮಗಳನ್ನು, ಸಮಾಧಾನ ಯಜ್ಞಗಳನ್ನು ಅರ್ಪಿಸಿದನು. ನೋಡಿ, ಅಲ್ಲಿ ಏನ್ ಮಾಡ್ದ, ಯಜ್ಞವೇದಿಯನ್ನ ಕಟ್ಟಿಸಿದ. ಯಾರು? ದಾವೀದ ಅರಸರು. ಯಜ್ಞವೇದಿಯನ್ನು ಕಟ್ಟೋದು ಹೇಗೆಪ್ಪ ಅಂದ್ರೆ, ವಿಮೋಚನಕಾಂಡ 23ನೇ ಅಧ್ಯಾಯದಲ್ಲಿ ಇದನ್ನು ನಾವಲ್ಲಿ ಓದುವಾಗ, ಕಬ್ಬಿನ, ಕಲ್ಲು, ಉಳಿ ಮುಂತಾದ ವಸ್ತುಗಳನ್ನು ಮುಟ್ಟದ ಯಜ್ಞವೇದಿಯನ್ನ ಕಟ್ಟಬೇಕು ಅಂತೇಳಿ.
ಆಗ ಏನಾಗಿದೆ, ಬರೀ ಕೈಯಲ್ಲಿ ಮಾತ್ರ ನೀರು ಹೊಯ್ದು ಕೈಯಲ್ಲಿ ಮಣ್ಣನ್ನ ಕಳಿಸಿ ಅಲ್ಲಿ ಆ ಮಣ್ಣಿನಿಂದ ಯಜ್ಞವೇದಿಯನ್ನ ಕಟ್ಟಿದ್ದಾರೆ. ಬರೀ ಮಣ್ಣು ನಿಲ್ಲೋದಿಲ್ಲ, ಅದರ ಮಧ್ಯದಲ್ಲಿ ಕಲ್ಲು ಇಟ್ಟು. ಹಾಗೆ ಇವತ್ತು ಉದಾಹರಣೆಗೆ ಮನೆಗೊಂದು ಫೌಂಡೇಶನ್ ಕಟ್ಟುವಾಗ ಅಥವಾ ಇಟ್ಟಿಗೆ ಕಟ್ಟುವಾಗ, ಆಲೋ ಬ್ಲಾಕ್ ಕಟ್ಟುವಾಗ ಏನ್ ಮಾಡ್ತಾರೆ, ಮರಳು ಸಿಮೆಂಟ್ ಮಿಕ್ಸ್ ಮಾಡಿ ಕಟ್ತಾ ಹೋಗ್ತಾರೆ. ಆಗ ಅದು ಗಟ್ಟಿಯಾಗಿ ನಿಲ್ತದೆ. ಹಾಗೆ ಮಣ್ಣು ಕೆಸರು ಮಾಡಿ ಕಲ್ಲನ್ನ ಇಟ್ಟು ಬರೀ ಕೈಯಲ್ಲೇ ಯಜ್ಞವೇದಿಯನ್ನ ಕಟ್ಟಿದ್ದಾರೆ. ಅದು ವಿಮೋಚನಾ ಖಂಡದಲ್ಲಿ ಕೂಡ ಈಗಲೇ ಹೇಳಿದ ಹಾಗೆ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಏನಪ್ಪಾ ಅಂದ್ರೆ, ನೀವು ಕಬ್ಬಿಣ, ಕಲ್ಲು, ಉಳಿ ಮುಂತಾದ ವಸ್ತುಗಳಿಂದ, ಉಳಿ ಮುಟ್ಟಿದ್ರೆ ಕಬ್ಬಿಣ ಮುಟ್ಟಿದ ವಸ್ತುಗಳಿಂದ ನನಗೆ ಯಜ್ಞವೇದಿಯನ್ನ ಕಟ್ಟಬೇಡಿ ಅಂತ. ಆಗ ಬರೀ ನೀರು ಹೊಯ್ದು ಕೈಯಲ್ಲಿ ಕೆಸರನ್ನ ಮಾಡಿ ಆಮೇಲೆ ಕಲ್ಲಿಂದ ಬರೀ ಕಾಡು ಕಲ್ಲನ್ನು ತಗೊಂಡು ಯಜ್ಞವನ್ನ ಕಟ್ಟಿದ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಆಗ ಇವತ್ತಿನ ಆರಾಧನೆ ಸ್ಥಳ ಕೂಡ ಏನಾಗ್ತದೆ ಇವತ್ತು ದೇವಾಲಯವೇ ಇಲ್ಲ. ಅಂದ್ರೆ ಇವತ್ತು ದೇವರನ್ನ ಆರಾಧಿಸ್ಲಿಕ್ಕೆ ಒಂದು ಸ್ಥಳ ಅಷ್ಟೇ. ಆದ್ರೆ ಇವತ್ತಿನ ಒಂದು ಸಣ್ಣ ದೇವಾಲಯ ಕಟ್ಟಬೇಕಾದ್ರೂ ಅಲ್ಲಿ ಕಬ್ಬಿಣ ಮುಟ್ತದೆ. ಉದಾಹರಣೆಗೆ ಗಾರೆ ಕಳಿಸ್ಬೇಕು, ಆಲೋ ಬ್ಲಾಕ್ ಅದು ಕಲ್ಲಿಂದ ಮುಟ್ತದೆ. ಕಿಟಕಿ ಬಾಗಿಲು ಅದರಲ್ಲಿಯೂ ಕಬ್ಬಿಣ ಇರ್ತದೆ. ಕಬ್ಬಿಣ ಇಲ್ಲದೆ ಏನ್ ಮಾಡೋಕ್ಕೂ ಆಗುವುದೇ ಇಲ್ಲ. ಇವತ್ತು ಉದಾಹರಣೆಗೆ ಕಲ್ಲು, ಅದರಲ್ಲಿ ಕೂಡ ಕಬ್ಬಿಣ ಮುಟ್ಟಿರ್ತದೆ. ಹಾಗಿರುವಾಗ ಅದು ನೋಡಿ, ಯಶಯನ ಗ್ರಂಥದಲ್ಲಿ, ಅಪೊಸ್ತಲರ ಕೃತ್ಯದಲ್ಲಿ ಮನುಷ್ಯರು ಕಟ್ಟಿದ ಗುಡಿಯಲ್ಲಿ ನಾನು ವಾಸ ಮಾಡುವುದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೆ ಇವತ್ತು ಏನ್ ಹೇಳ್ತಾ ಇದ್ದಾರೆ, ಇವತ್ತು ಅಲ್ಲಿ ಆಶೀರ್ವಾದ, ಇಲ್ಲಿ ಆಶೀರ್ವಾದ, ದೊಡ್ಡ ಚರ್ಚು, ಅಲ್ಲಿ ಅನೇಕ ಸೇವಕರು ಹೇಳ್ತಾರೆ ನಮ್ಮಲ್ಲಿ ಪವಿತ್ರಾತ್ಮ ವರ ಇರುವುದು ಬೇರೆ ಎಲ್ಲಿಯೂ ಇಲ್ಲ, ನಮ್ಮಲ್ಲಿಗೆ ನೀವು ಬರಬೇಕು, ನಮ್ಮಲ್ಲಿ ಪವಿತ್ರಾತ್ಮ ವರವನ್ನ ಪಡ್ಕೊಳ್ಬೇಕು ಅಂತೇಳಿ. ಇಲ್ಲಿ ನೋಡಿದಾಗ ಯಜ್ಞವೇದಿಯನ್ನ ಈ ರೀತಿ ಕಟ್ಟು ಅಂತ ಹೇಳಿದರೆ, ಮನುಷ್ಯ ಕಟ್ಟಿದ ಗುಡಿಯಲ್ಲಿ ನಾನು ವಾಸ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ. ಆಗ ದೇವರು ವಾಸ ಮಾಡುವ ಸ್ಥಳ ಯಾವುದು? ಕಬ್ಬಿಣದಿಂದ ಮುಟ್ಟದಂತ ದೇವರ ಆಲಯದಿಂದ, ಅಂದ್ರೆ ನಿನ್ನ ದೇಹವೇ ದೇವಾಲಯ. ಹೇಗೆಂದ್ರೆ, ತಾಯಿ ಗರ್ಭದಲ್ಲಿ ಬೆಳೆಯುವಾಗ, ಇವತ್ತು ಒಂದು ಮಗು ಬೆಳೀತಿರುವಾಗ ಅಥವಾ ನಾವು ಕೂಡ ಬೆಳೀತಾ ಇರುವಾಗ ಅಲ್ಲಿ ಯಾವ್ದಾದ್ರು ಕಬ್ಬಿಣ ಉಳಿ ಮುಟ್ಟಿದೆಯಾ? ಬೆಳ್ಳಿ ಬಂಗಾರ ಇಲ್ಲ. ದೇವರೇ ಗರ್ಭದ ಒಳಗೆ ಬೆಳೆಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆ ಮಗು ತಾಯಿ ಗರ್ಭದಿಂದ ಹೊರಗೆ ಬಂದಾಗಲೇ ಉಸಿರಾಡ್ತದೆ, ಚೀರಾಡ್ತದೆ, ಕೂಗಾಡ್ತದೆ. ದೇವರೊಂದು ಜೀವ ಶ್ವಾಸವು ಆದಮನ ಮೂಗಿನ ಮೂಲಕ ಊದಿದ ಹಾಗೆ ಅಲ್ಲಿ ಪ್ರವೇಶವಾಯಿತು ಆ ಮಗುವಿಗೆ. ಪ್ರತಿಯೊಂದು ಆದಾಮನಿಂದ ಹಿಡಿದಿದ್ದು ಇವತ್ತುವರೆಗೆ ಅದುವೇ ರೀತಿ. ಹಾಗೆ ಇವತ್ತು ದೇವಾಲಯ ಅಂತ ಏನಾಗಿದೆ, ನಮ್ಮ ದೇಹವೇ ದೇವಾಲಯವಾಗಿದೆ. ಆಮೇಲೆ ಇವತ್ತು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟುವಾಗ ಅಲ್ಲಿ ಕಬ್ಬಿಣ ಉಳಿ ಎಲ್ಲ ಮುಟ್ತದೆ, ಖಂಡಿತವಾಗಿಯೂ ಅದಲ್ಲ. ಆದ್ರೆ ನಿಜವಾಗ್ಲೂ ದೇವರ ಆರಾಧನೆ ಸ್ಥಳವನ್ನ ದಾವೀದನ ಸೈನ್ ಮಾಡಿದ ಸ್ವಲ್ಪ ದುಡ್ಡಿಗೆ ಕೊಂಡುಕೊಂಡ. ಆದ್ರೆ ಆರಾಧನೆ ಮಾಡ್ಲಿಕ್ಕೆ ಒಂದು ಸ್ಥಳ ಬೇಕು ಸಾಧಾರಣವಾಗಿ. ಯಾಕೆಂದ್ರೆ ಮಳೆಗಾಲದಲ್ಲಿ ಮಳೆ ಬರಬಾರ್ದು, ಬಿಸಿಲುಗಾಲದಲ್ಲಿ ಕೂಡ ನಮಗೆ ತಂಪು ನೆರಳಾಗಿ ಇರಬೇಕು ಅಂತ ಒಂದು ಎಲ್ಲರೂ ಕೂತುಕೊಂಡು ಒಂದು ಆರಾಧಿಸ್ಲಿಕ್ಕೆ ಅಥವಾ ನಿಂತುಕೊಂಡು ಆರಾಧಿಸ್ಲಿಕ್ಕೆ ಒಂದು ಸ್ಥಳ ಬೇಕು. ಆದರೆ ಅಲ್ಲಿ ದೇವರು ವಾಸ ಮಾಡುವುದಿಲ್ಲ. ನೋಡಿ, ಅಲ್ಲಿ ದೇವರು ವಾಸ ಮಾಡ್ತಾರೆ, ಅಲ್ಲಿ ಪವಿತ್ರಾತ್ಮ ಅವರ ಆ ಚರ್ಚೆಯಲ್ಲಿ ದೇವರಿದ್ದಾರೆ, ಈ ದೇವಾಲಯದಲ್ಲಿ ದೇವರಿದ್ದಾರೆ, ಆ ಮಸೀದಿಯಲ್ಲಿ ದೇವರಿದ್ದಾರೆ ಅಂತ ಖಂಡಿತವಾಗಿ ನಂಬಕ್ಕೆ ಹೋಗ್ಬೇಡಿ ನನ್ನ ಸಹೋದರ ಸಹೋದರಿಯರೇ. ಇದು ಬಹಳ ಸುಳ್ಳು. ನೋಡಿ, ಕೊರೋನಾ ಸಮಯದಲ್ಲಿ ಬಂತು, ಎಲ್ಲ ಬಾಗಿಲು ಹಾಕಿದ್ರು. ಆಗ ಅದರೊಳಗೆ ದೇವರಿದ್ರೆ ಯಾಕೆ ಬಾಗಿಲು ಹಾಕಬೇಕು? ಆಮೇಲೆ ಕೊರೋನಾ ಮುಗಿದ ನಂತರ ಸ್ಪ್ರೇ ಮಾಡಿದ್ರು. ದೇವರು ಸ್ಪ್ರೇ ಮಾಡಕ್ಕೆ ಸಿಕ್ಕುವುದಿಲ್ಲ. ಒಂದೊಂದು ಕಡೆ ಮಳೆ ಬಂದು ಬೆಟ್ಟ ಗುಡ್ಡಗಳು ಜರಿದು ಸುನಾಮಿ ಬಂದು ಪ್ರವಾಹ ಬಂದು ಮಸೀದಿ, ಚರ್ಚು, ದೇವಾಲಯವೇ ಕುಚ್ಚಿ ಹೋಗ್ತದೆ. ಆಗ ದೇವರಲ್ಲಿ ಇರುವುದಾದ್ರೆ ಯಾಕೆ ಕುಚ್ಚಿ ಹೋಗಬೇಕು? ದೇವರ ನಂಬಿಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಒಂದೊಂದು ಕಡೆ ದೇವಾಲಯಕ್ಕೆ ಹೋಗಿ ಬರುವಾಗ ಏನಾಗ್ತದೆ, ಅಲ್ಲಿ ಆಕ್ಸಿಡೆಂಟ್ಗಳು, ಹೆಣಗಳು ಬರುತ್ತವೆ, ಕಾಲು ತುಳಿತದಲ್ಲಿ. ಈಗ ನೋಡಿ, ಆಂಧ್ರದಲ್ಲಿ ಒಂದ್ಸಲ ತಿರುಪತಿಲಿ ಆಯ್ತು. ಮೊನ್ನೆ ಒಂದು ಕಡೆ ವೆಂಕಟರಮಣ ದೇವಸ್ಥಾನದಲ್ಲಿ ಕಾಳಿ ತುಳಿತವಾಗಿ ಸತ್ತು ಹೋದ್ರು. ಅಮರನಾಥ ಗುಹೆಗೆ ಹೋಗುತ್ತಿಗೆ ಅಲ್ಲಿ ಏನೇನು ನಡೀತದೆ. ಮಕ್ಕ ಮದಿನದಲ್ಲಿ ಎಷ್ಟೋ ಸಾವಿರ ಜನ ಸತ್ರು. ಹಾಗೆ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಎಷ್ಟೆಷ್ಟೋ ಜನಗಳು ಸಾಯ್ತಾರೆ, ಆಕ್ಸಿಡೆಂಟ್ ಆಗ್ತಾರೆ, ಹೆಣ ಮನೆಗೆ ಬರುತ್ತದೆ. ಅಲ್ಲಿ ದೇವರಿದ್ದಾರಾ? ಇಲ್ಲ. ದೇವರು ಸರ್ವ ಸೃಷ್ಟಿಕರ್ತ. ಪರಲೋಕ ಅಂದ್ರೆ ಆಕಾಶದ ಮೇಲೆ, ಜಲರಾಶಿಯ ಮೇಲೆ ಸಿಂಹಾಸನ ರೂಢನಾಗಿದ್ದಾರೆ. ಆಕಾಶದ ಮೇಲೆ ಈಗಲೂ ನೀರಿದ್ವಿ, ಅದುವೇ ಕೈಲಾಸ, ಅದೇ ವೈಕುಂಠವಾಗಿದೆ, ಅದುವೇ ಪರಲೋಕವಾಗಿದೆ. ಅಲ್ಲಿಂದ ಪಾತಾಳದವರೆಗೆ ದೇವರಿದ್ದಾನೆ. ದೇವರ ನಂಬಿಕೆ ಸ್ತೋತ್ರ. ಹಾಗೆ ಇವಾಗ ಅಲ್ಲಿ ಏನಾಗಿದೆ, ಅಲ್ಲಿ ಸಮಾಧಾನ ಯಜ್ಞವನ್ನು ಕಟ್ಟಿಸಿದನು. ಅಲ್ಲಿ ದಾವೀದ ಹೆಸರು ಯಜ್ಞವನ್ನ ಅರ್ಪಿಸಿದರು. ದೇವರ ನಂಬಿಕೆ ಸ್ತೋತ್ರ.
ಹಾಗೆ ಇದನ್ನು ಕೂಡ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಒಂದು ದೇವರಿಗೆ ಆರಾಧನೆ ಸ್ಥಳ ಬೇಕು, ಆದರೆ ಈ ರೀತಿಯಲ್ಲಿ ದೇವಾಲಯ ಇರುತ್ತದೆ. ಆದರೆ ನಮ್ಮ ಶರೀರವನ್ನು ಶುದ್ಧೀಕರಿಸಿಕೊಳ್ಳಬೇಕು. ಅದಕ್ಕೆ ಹೇಳಿದ್ದು ನಿನ್ನ ದೇಹವೇ 1 ಕೊರಿಂಥ 3:16 ಅಧ್ಯಾಯ 16ನೇ ವಚನದಲ್ಲಿ ನಿನ್ನ ದೇಹವೇ ದೇವಾಲಯ. ಅದ 17ನೇ ವಚನ ನೋಡುವಾಗ ಅದನ್ನು ನಾಶ ಮಾಡಿದರೆ ನೀನೇ ನಾಶವಾಗ್ತೀಯ. ನಿನ್ನ ಶರೀರದಲ್ಲಿ ದೇವರು ವಾಸ ಮಾಡ್ತಾ ಇದ್ದಾರೆ. ಇದು ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನದಲ್ಲಿ ಕೂಡ ನೋಡುವಾಗ, ಹಾಗೆ 1 ಕೊರಿಂಥ 3:16, 17, 1 ಕೊರಿಂಥ 6:19, 20 ಧರ್ಮೋಪದೇಶಕಾಂಡದಲ್ಲಿ ಕೂಡ ನೋಡುವಾಗ ನಮ್ಮ ದೇಹವೇ ದೇವಾಲಯವಾಗಿದೆ. ಅದನ್ನು ನಾವು ಇವತ್ತು ಶುದ್ಧೀಕರಿಸಿಕೊಳ್ಳಬೇಕು. ಇದೇ ಇವತ್ತು ದೇವರಿಗೆ ಸ್ತುತಿ ಸ್ತೋತ್ರ ಯಜ್ಞವನ್ನು ಅರ್ಪಿಸುವಂಥದ್ದು. ಅದಕ್ಕೆ ಕೂಡ ಒಂದು ನಿಯಮ ಇದೆ. ಗಂಡಸರು ಯಾವ ರೀತಿ ಇರಬೇಕು, ಹೆಂಗಸರು ಅಂದ್ರೆ ಸ್ತ್ರೀಯರು ಯಾವ ರೀತಿ ಇರಬೇಕು, ಪುರುಷರು ಯಾವ ರೀತಿ ಇರಬೇಕು ಅಂತೇಳಿ ಅದಕ್ಕೂ ಕೂಡ ದೇವರು ನಮಗೆ ಒಂದು ನಿಯಮವನ್ನು ತಿಳಿಸಿದ್ದಾರೆ. ಅದಕ್ಕೆ ಮೀರಿ ನಡೆದಾಗ ನಾನಾ ತರದ ಕಷ್ಟ ಸಂಕಟ ದುಃಖಗಳು ಬರುವಂಥದ್ದು, ನಾನಾ ಥರದ ಸ್ಟೈಲ್ ಮಾಡುವಂಥದ್ದು, ಶರೀರದಲ್ಲಿ ಏನೇನು ಇಟ್ಟುಕೊಳ್ಳುವಂಥದ್ದು, ನಾನಾ ಥರದಲ್ಲಿ ಒಂಥರ ಅಸಹ್ಯವಾಗಿರುವಂಥದ್ದು, ಇದೇ ದೇವರಿಗೆ ಬಹಳ ಕೋಪವಾಗಿದೆ ನನ್ನ ಸಹೋದರ ಸಹೋದರಿಯರೇ. ಹಾಗೆ ಇದರ ಬಗ್ಗೆ ಬಹಳ ಎಚ್ಚರವಾಗಿರಬೇಕು. ಹೀಗೆ ದೇಶದ ಮೇಲಿದ್ದ ಯೆಹೋವನ ಕೋಪವು ಶಾಂತವಾಯಿತು. ನೋಡಿ, ದಾವೀದರ ಸರ್ವ ಪಾಪಗಳನ್ನ ಒಪ್ಪಿಕೊಂಡು ಅಲ್ಲಿಂದ ಏನ್ ಮಾಡಿದ್ರು, ಈಗ ದಾವೀದರಸನಿಗೆ ಅಲ್ಲಿ ಸ್ಥಳ ಸಿಕ್ತು, 50 ರೂಪಾಯಿಗೆ ಎಲ್ಲವನ್ನ ಕೊಂಡುಕೊಂಡ. ಅವರು ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು, ಇಲ್ಲ 50 ರೂಪಾಯಿ ಕೊಟ್ಟು ಸ್ಥಳವನ್ನ ತಗೊಂಡ್ರು. ಅಲ್ಲಿ ಯಜ್ಞ ವೇದಿಯನ್ನ ಕಟ್ಟಿಸಿ ಯಜ್ಞ ಅರ್ಪಿಸಿದರು. ಆಗ ದೇವರಿಗೆ ಏನಾಯ್ತು, ಶಾಂತವಾಯಿತು. ಹಾಗಿದು ನಮ್ಮ ಜೀವಿತದಲ್ಲಿ ಕೂಡ ಏನಾದರೂ ತಪ್ಪುಗಳು ಬಂದು ಹೋಗಿದ್ದರೆ ನಾವು ಕೂಡ ಏನ್ ಮಾಡಬೇಕು, ಮನೆಯಲ್ಲಿ ಕೂಡ ನಾವು ಯಜ್ಞ ಸ್ತುತಿ ಸ್ತೋತ್ರ ಯಜ್ಞವನ್ನು ಅರ್ಪಿಸಬಹುದು. ಖಂಡಿತವಾಗಿ ಮನೆಯೆಲ್ಲ ಶುದ್ಧವಾಗಿರಬೇಕು, ಜನಗಳು ಶುದ್ಧವಾಗಿರಬೇಕು. ದೇವರೇ, ನಾನು ಇಂಥ ತಪ್ಪು ಮಾಡಿದ್ದೇನೆಪ್ಪ, ನನ್ನನ್ನು ಕ್ಷಮಿಸು, ನನ್ನಿಂದಾಗಿಂಥ ಜನಗಳಿಗೆ ಬೇಡ, ನನ್ನ ಮನೆಯವರಿಗೆ ಹೆಂಡತಿ ಮಕ್ಕಳಿಗೆ ಕೂಡ ಪಾಪ ಬೇಡ ಅಂತೇಳಿ ಹಿರಿಯವರು ಕೂಡ ಪ್ರಾರ್ಥನೆ ಮಾಡ, ತಂದೆ ತಾಯಿಗಳು ಹಿರಿಯರು ದೇವರಲ್ಲಿ ಪ್ರಾರ್ಥಿಸಬೇಕು. ಕಿರಿಯವರು ಇವತ್ತು ಹೆಂಡತಿ ಇರ್ಬೋದು, ಮಕ್ಕಳು ಇರ್ಬೋದು, ಸೊಸೆಂದಿರು ಇರ್ಬೋದು, ಮೊಮ್ಮಕ್ಕಳು ಇರ್ಬೋದು, ಅವರು ಕೂಡ ಎಲ್ಲರೂ ದೇವರೇ ನಮ್ಮ ಹಿರಿಯರ ಮೂಲಕ ಬಂದು ಹೋದಂಥ ಪಾಪಗಳನ್ನ ಕ್ಷಮಿಸುವ, ನಮ್ಮ ಮೇಲೆ ಬರಬಾರ್ದಪ್ಪ ದೇವರೇ, ನಾವು ನಿಮ್ಮ ವಾಕ್ಯದಂತೆ ನಡೆಯುತ್ತೇವೆ ಅಂತೇಳಿ ದೇವರಿಗೆ ಮಾತು ಕೊಡಬೇಕು. ಕೊಡುವುದು ಮಾತ್ರ ಅಲ್ಲ, ಅದರಂತೆ ನಡಿಬೇಕು. ಸಣ್ಣ ಮಕ್ಕಳನ್ನು ಕೂಡ ಅದರಂತೆ ನಡೆಸಬೇಕು. ಯೆಹೆಜ್ಕೇಲ 18ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯಾವ ರೀತಿ ನಾವು ಇವತ್ತು ಹಿರಿಯರಿಂದ ಬಂದಂತ ಪಾಪಗಳನ್ನ ತಪ್ಪಿಸಿಕೊಳ್ಬೇಕು ಅಂತೇಳಿ 1 ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ. ಒಂದು ವೇಳೆ ತಿಳಿದು ನಾವು ಸುಮ್ಮನೆ ಇದ್ರೆ ಖಂಡಿತವಾಗಿ ನಮ್ಮ ಹಿರಿಯರು ಮಾಡಿದ ಪಾಪಗಳು ನಮ್ಮ ಮೇಲೆ ಬರುತ್ತವೆ. ಉದಾಹರಣೆಗೆ ನಾನು ಕೂಡ ಎಷ್ಟೋ ಸಲ ಸಾಕ್ಷಿ ಕೊಟ್ಟಿದ್ದೀನಿ. ನಮ್ಮ ಅಜ್ಜ ಮಾಡಿದ್ದು ನಮ್ಮ ಅಪ್ಪನ ಮೇಲೆ, ನಮ್ಮ ಅಪ್ಪಂದು ನನ್ನ ಮೇಲೆ ಆ ರೀತಿ ಬಂದು ಹೋಯಿತು. ಆದರೆ ದೇವರು ನನಗೆ ಇತರರ ಮೂಲಕ ದಾವೀದರಸನಿಗೆ ತಿಳಿಯಪಡಿಸಿದ್ರು. ಕಡೆಗೆ ಪಶ್ಚಾತ್ತಾಪ ಪಟ್ಟಿದ್ದರಿಂದ ಇವತ್ತು ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಿ 30 ವರ್ಷ ಆಗಬೇಕಾಗಿತ್ತು. ದೇವರೊಂದು ದೊಡ್ಡ ಸಾಕ್ಷಿಯನ್ನಾಗಿ, ಉಪದೇಶಕನಾಗಿ, ಸತ್ಯ ಸುವಾರ್ತಿಕನಾಗಿ ದೇವರು ನನ್ನನ್ನು ಇವತ್ತು ನಡೆಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗಿರುವಾಗ ನಮ್ಮ ಮೇಲೆ ಇದ್ದಂಥ ಕೋಪಗಳು ನಮ್ಮ ಮನೆಯವರ ಮೇಲೆ ಕೂಡ ಇರೋದಿಲ್ಲ. ಕಿರಿಯರು ಕೂಡ ಪ್ರಾರ್ಥಿಸಬೇಕು. ಈಗಲೇ ಹೇಳಿದ ಹಾಗೆ, ದೇವರೇ, ನಮ್ಮ ಹಿರಿಯರ ಮೂಲಕ ಬಂದು ಹೋದಂಥ, ನಮ್ಮ ಮೂಲಕ ಬಂದು ಹೋದಂಥ ಅಪರಾಧಗಳನ್ನು ಕ್ಷಮಿಸಪ್ಪ. ಇನ್ನು ಮುಂದೆಗೆ ನಾವು ಚೆನ್ನಾಗಿ ನಿನ್ನ ವಾಕ್ಯಂತೆ ನಡೀತೇವೆ ಅಂತ ಅದಕ್ಕೆ ಹೇಳೋದು. 10 ದಶಾಜ್ಞೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಹಿಂದೆ 3 ಸಲ ನಿಮಗೆ ನಾನು ತಿಳಿಸಿದ್ದೇನೆ, ಮುಂದೊಂದು ಸಲ ಕೂಡ ತಿಳಿಸಿದ್ದೇನೆ. ಅದಕ್ಕೆ ಅದು ಅಂದ್ರೆ ನಮ್ಮ ಪಾಪಗಳನ್ನು ಬಿಡುಗಡೆ ಮಾಡುವುದಕ್ಕಲ್ಲ, ನಮ್ಮ ಪಾಪಗಳನ್ನು ತೋರಿಸಿಕೊಡುವಂಥದ್ದು ಈ 10 ದಶಾಜ್ಞೆಗಳು. ವಿಮೋಚನಕಾಂಡ 20ನೇ ಅಧ್ಯಾಯದಲ್ಲಿ ಮತ್ತು ಧರ್ಮೋಪದೇಶಕಾಂಡ 5ನೇ ಅಧ್ಯಾಯದಲ್ಲಿ ಅದರ ವಿಚಾರ, ಅದನ್ನ ಅರ್ಥ ಮಾಡಿಕೊಂಡು ನಾವು ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವಂಥ, ನಮ್ಮ ಪಾಪವನ್ನ ತೋರಿಸಿಕೊಡುವಂಥದ್ದು. ಹಾಗೆ ನಮ್ಮ ಚಿಕ್ಕ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ, ದೇವರ ಮಾರ್ಗದಲ್ಲಿ ನಡೆಸಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇಸ್ರೇಲರಲ್ಲಿದ್ದ ಸಂಹಾರಕ ವ್ಯಾಧಿಯು ನಿಂತು ಹೋಯಿತು. ನೋಡಿ, ದಾವೀದರಸರು ಕೆಲಸ ಮಾಡಿದ್ಮೇಲೆ ದೇವರ ಕೋಪವು ಅಲ್ಲಿ ಅರಸನ ಕೈ ಕೆಳಗಿದ್ದ ಜನಗಳ ಮೇಲಿದ್ದಂಥ ಕೋಪ ಕೂಡ ಅದು ದೊಡ್ಡ ಕಾಯಿಲೆಗಳು ಗುಣ ಆಯಿತು. ಹಾಗೆ ಇವತ್ತು ಅನೇಕರು ದೇವರು ಆದುಕೊಂಡವರು ತಪ್ಪು ಮಾಡಿದಾಗ
ಖಂಡಿತವಾಗಿ ಆ ಕಾಯಿಲೆಗಳು ಬರುತ್ತದೆ. ಪಶ್ಚಾತ್ತಾಪ ಪಟ್ಟಾಗ ಅಲ್ಲಿ ಖಂಡಿತವಾಗಿಯೂ ಆ ಕಾಯಿಲೆ ನಿಂತು ಹೋಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇಲ್ಲದ್ರೆ ಖಂಡಿತವಾಗಿ ನಿಂತು ಹೋಗುವುದೇ ಇಲ್ಲ. ಇದಕ್ಕೆ ಹೇಳಿದ್ದು ಕೀರ್ತನೆ 50 ಕೂಡ ಪಶ್ಚಾತ್ತಾಪ 51ರಲ್ಲಿ ಪಶ್ಚಾತ್ತಾಪ ಪಟ್ಟು ಯಾರು ನನ್ನ ಬಳಿಗೆ ಬರ್ತಾರೋ ಅಂಥವರ ಇದು ಮೇಲೆ ದೇವರಿಗೆ ಬಹಳ ಪ್ರೀತಿ. ಅದಕ್ಕೆ ಯೋಹಾನ 6:37ರಲ್ಲಿ ಕೂಡ ಹೇಳಿದ್ದು, ನನ್ನ ಬಳಿಗೆ ಬಂದವರನ್ನು ನಾನು ಎಂದಿಗೂ ತಳ್ಳಿ ಬಿಡೋದಿಲ್ಲ ಅಂತೇಳಿ. ಹಿಜ್ಕೀಯ ಅರಸನು ಕೂಡ ಗರ್ವ ಅಹಂಕಾರದಲ್ಲಿ ಮೆರೆದಾಗ ಯೋಹಾನನ ಮೂಲಕ ತಿಳಿಸಿದಾಗ ಪಶ್ಚಾತ್ತಾಪ ಪಟ್ಟಾಗ ಅವನಿಗೆ ಮೊದಲಿಗಿಂತ 15 ವರ್ಷ ಆಯುಷ್ಯವನ್ನ ಕೂಡಿಸಿದರು. ಇದುವೇ ವಿಷಯಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಸಹೋದರ ಸಹೋದರಿಯರೇ, ಆದ್ದರಿಂದ ದೇವರ ದರ್ಶನವಾದ ಮೇಲೆ ಬಹಳ ಎಚ್ಚರವಾಗಿರಬೇಕು. ಯಾವುದೇ ರೀತಿಯಲ್ಲಿ ಬೈಬಲು ಕ್ರಿಶ್ಚಿಯನು ಅಂತೇಳಿ ನಾವು ಇವತ್ತು ಭಿನ್ನ ಭೇದ ಮಾಡಕ್ಕೆ ಹೋಗಬಾರದು. ಕ್ರಿಶ್ಚಿಯನ್ ಅಂದ್ರೆ ಇಂಗ್ಲಿಷ್ನಲ್ಲಿ ಹೇಳುವಂಥದ್ದು, ಕನ್ನಡದಲ್ಲಿ ದೇವರಿಂದ ಆಯ್ಕೆಯಾದವರು, ಪಾಪದಿಂದ ಬಿಡುಗಡೆ ಆದವರು ಅಥವಾ ದೇವರಿಂದ ದರ್ಶನವಾದವರು ಅಂತ. ಅದನ್ನು ನಮ್ಮ ಸಂಸ್ಕೃತಿಯಲ್ಲಿ ಬ್ರಾಹ್ಮಣರು ಅಂತ, ಬ್ರಹ್ಮನನ್ನು ಅರಿತವನು ಬ್ರಾಹ್ಮಣ ನಮ್ಮ ಸಂಸ್ಕೃತಿ. ಬೈಬಲಲ್ಲಿ ನೋಡುವಾಗ ಬ್ರಹ್ಮನೇ ಯೆಹೋವ ಯೇಸು ಆಗಿದ್ದಾರೆ. ಅದು ಖಂಡದಲ್ಲಿ ಸರ್ವೇಶ್ವರ, ಪರಮೇಶ್ವರ, ಜಗದೀಶ, ಶ್ರೀಮನ್ನಾರಾಯಣ, ಶ್ರೀಕೃಷ್ಣ ಪರಮಾತ್ಮ, ಭಗವಂತ ಸಾಕ್ಷಾತ್ ಪರಬ್ರಹ್ಮನಾಗಿದ್ದಾರೆ. ಅದೇ ಕುರಾನಲ್ಲಿ ನೋಡುವಾಗ ಅಲ್ಲಾಹ್ ಅಕ್ಬರ್ ಅಂತ ಮುಸ್ಲಿಮ್ಸ್ ಅವರು ಕೂಡ ಇವತ್ತು ಪ್ರಾರ್ಥಿಸುವುದು ಅದುವೇ ಆಗಿದೆ. ಅದರಿಂದ ಯಾವುದೇ ಭಿನ್ನ ಭೇದ ಮಾಡಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ ಇಲ್ಲಿಯವರೆಗೆ 2 ಸಮುವೇಲನ ಪುಸ್ತಕ ಆದಿಕಾಂಡದಿಂದ ಇಲ್ಲಿವರೆಗೆ ಮುಕ್ತಾಯವಾಯಿತು. ನಾಳೆಗೆ 1 ಅರಸರುಗಳು, ಅದರ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯಾದ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೂ ತಿಳಿಸುವಂತೆಯೂ ನಾನು ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತೆಯೂ ನೀವು ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರ. ನಿಮ್ಮ ಪವಿತ್ರಾತ್ಮ ಮೂಲಕ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ಇದಕ್ಕೆ ಕೇಳಿದಂಥ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸಲು ಬೇಕಾದ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅವರನ್ನು ಆಶೀರ್ವದಿಸಿ ಅವರ ಮಕ್ಕಳಿಗೂ ಅವರದನ್ನು ತಿಳಿಸಿ ಇತರರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಅವರ ಎಲ್ಲ ಕೆಲಸ ಕಾರ್ಯಗಳನ್ನು, ಮಕ್ಕಳ ವಿದ್ಯಾಭ್ಯಾಸ, ಹೋಗುವ ಬರುವ ಪ್ರತಿ ಒಂದು ದಾರಿಗಳನ್ನು, ಅವರ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಎಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ.